ಏನಾಗ್ಬೋದು ಬ್ಯಾಂಕ್ ನಿಫ್ಟಿ ಆನ್ ಫ್ರೈಡೆ 14 ನವೆಂಬರ್ಗೆ ಬ್ಯಾಂಕ್ ನಿಫ್ಟಿಲಿ ಏನಾಗ್ಬೋದು ಅನ್ನೋದ್ರ ಬಗ್ಗೆನ ಸ್ವಲ್ಪ ಡಿಸ್ಕಷನ್ ಮಾಡುವ. ಸೇಮ್ ನಾಳೆಗೆ ಬಿಹಾರ್ ಇಲೆಕ್ಷನ್ ಅನೌನ್ಸ್ಮೆಂಟ್ ಡೇ, ಇಲೆಕ್ಷನ್ ರಿಸಲ್ಟ್ ಅನೌನ್ಸ್ಮೆಂಟ್ ಡೇ. ಸೊ ತುಂಬಾ ಮಾರ್ಕೆಟ್ ತುಂಬಾ ವೋಲಟೈಲ್ ಇರಬಹುದು. ಓಕೆ, ಬ್ಯಾಂಕ್ ನಿಫ್ಟಿ. ಸೊ ನಾನು ಲಾಸ್ಟ್ ವಿಡಿಯೋಸ್ ಅಲ್ಲಿ ಹೇಳಿದ್ದೆ ತಮಗೆ. ಸೊ ಇದು 1 ಮತ್ತು ಇದು 3 ಇಲ್ಲಿ ಕಂಪ್ಲೀಟ್ ಆಗುತ್ತೆ, 4 ಸ್ಟಾರ್ಟ್ ಆಗ್ಬೋದು ಅಂತ. ಸೊ ಇದರಲ್ಲಿ ಏನು ಮಚ್ ಡಿಫರೆನ್ಸ್ ಏನಾಗಿಲ್ಲ. ಓಕೆ, ಸೊ ಇದು 4 ಅಂತ ನಾವು ಇನ್ನೂ ಏನು 4 ಕಂಪ್ಲೀಟ್ ಆಗಿಲ್ಲ ಇನ್ನು. ಓಕೆ, ಸೊ ಇದು ನಿಮ್ಗೆ ಹೇಳ್ಬೇಕು ಅಂತಂದ್ರೆ 1 2. ಸೊ ಇದು ಲೀಡಿಂಗ್ ಡಯಾಗನಲ್ ಅಲ್ಲೇ ಇದೆ, ಅಂದ್ರೆ ಇದು ಆಗಿಲ್ಲ, ಅಂದ್ರೆ ಎಕ್ಸ್ಟೆನ್ಷನ್ ಅಲ್ಲಿ ಏನ್ ಇಲ್ಲ ಇದು. ಓಕೆ, ಬ್ಯಾಂಕ್ ನಿಫ್ಟಿ ಎಕ್ಸ್ಟೆನ್ಷನ್ ಅಲ್ಲಿ ಏನು ಇಲ್ಲ. ಯಾಕೆ ಅಂತಂದ್ರೆ ಈ ವೇವ್ 3 ಇದೆ ಅಲ್ವಾ, ಲೆಸ್ ದೆನ್ 161% ಇದೆ. ಆಮೇಲೆ ನಿಮ್ಗೆ ವೇವ್ 4 ಕೆಳಗಡೆ ಬರೋ ಚಾನ್ಸಸ್ ಇದೆ. ಓಕೆ, ಸೊ ಇಲ್ಲಿ ನೋಡಿ ತುಂಬಾ ಇವತ್ತು 13 ಇದು ಆದ್ರೂ ಇಲ್ಲಿ ಇದಕ್ಕೆ ಎಲ್ಲಿಂದ ರಿಟ್ರೇಸ್ ಆಗಿದೆ ಅಂತ ಸ್ವಲ್ಪ ನೋಡಿ. 23% ಇಂದಾನೆ ರಿಟ್ರೇಸ್ ಆಗ್ತಾ ಇದೆ. ಬಟ್ ನಿಮಗೆ ಇದು 127% ಗಿಂತ ಮೇಲ್ಗಡೆ ಹೋಗಿಲ್ಲ. ಓಕೆ, ಸೊ ನಾವು ಇದನ್ನ ಇಲ್ಲಿಗೆ ಟೆಂಪರರ್ಲಿ ಇದನ್ನ 0A, ಇದನ್ನ B, ಆಮೇಲೆ ಇದನ್ನ C ಅಂತ ಕನ್ಸಿಡರ್ ಮಾಡಬಹುದು. ಓಕೆ, ಟೈಮ್ ಬೇಕು. ಓಕೆ, ಸೊ ಒಂದ್ ವೇಳೆ ಇದೇ ಕರೆಕ್ಷನ್ ಅಂತ ಥಿಂಕ್ ಆದ್ರೆ, ನಾವು ಡಿಸೈಡ್ ಅಂದ್ರೆ ಕರೆಕ್ಷನ್ ಅಂತಾನೆ ಇದು ಕನ್ಸಿಡರ್ ಆದ್ರೆ, ಸೊ ಇದು ವೇವ್ 4 ನಮಗೆ ಇಲ್ಲಿವರೆಗೂ ಬರುತ್ತೆ. ಒಂದ್ ವೇಳೆ ಇದು ಲೀಡಿಂಗ್ ಡಯಾಗನಲ್ ಅಲ್ಲಿ ಇದೆ, ಅದಕ್ಕಾಗಿನೇ ಹೇಳ್ತಾ ಇರೋದು. ಸೊ ಇದು 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ. ಸೊ ನಮ್ಗೆ ಸಿ ಇಲ್ಲಿವರೆಗೂ ಬರೋ ಚಾನ್ಸಸ್ ಇದೆ. ಯಾಕೆ ಆಯ್ತಂದ್ರೆ ನಮ್ಗೆ ವೇವ್ 3 161 ಗಿಂತ ಹೆಚ್ಚಿಗೆ ಇಲ್ಲ. ಓಕೆ, ಸೊ ಅದಕ್ಕಾಗಿ ಇದು ಇಲ್ಲಿವರೆಗೂ ಬರೋ ಚಾನ್ಸಸ್ ಇದೆ. ಬಟ್ ಮಾರ್ಕೆಟ್ ತುಂಬಾ ವೊಲಟೈಲ್ ಇರೋದ್ರಿಂದ, ಆಮೇಲೆ ನಾವು ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ಇದನ್ನ ಗೆಸ್ ಮಾಡೋದ್ರಿಂದ ಕೌಂಟಿಂಗ್ ಮಿಸ್ಟೇಕ್ಸ್ ಆಗ್ಬಹುದು. ಓಕೆ, ಸೊ ಇದನ್ನ ಇನ್ನು 5 ಮಿನಿಟ್ಸ್ ಎಲ್ಲ ಹೋಗಿ ಮಾಡಿದ್ರೆ ಇದು ಎ, ಇದು ಬಿ. ಬಿ ಯಾವತ್ತು ನಮಗೆ 127% ವರೆಗೂ ಇರುತ್ತೆ. ಸೊ ಇದು ಇನ್ನು ಕೆಳಗಡೆ ಬರಬಹುದು. ಓಕೆ, ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ನಿಮ್ಗೆ ಇವತ್ತು ರೇಂಜ್ ಎಷ್ಟಿದೆ ಅಂತಂದ್ರೆ 138 ಇಂದ ಹಿಡಿದು, ಸೊ ನಿಮಗೆ 500 ಅಪ್ ಹೋಗಿ ಮತ್ತೆ ಫುಲ್ ಡೌನ್ ಬಂದಿದೆ. ಸೊ ನಿಮ್ಗೆ 400 ಫ್ರಮ್ ಟಾಪ್ ಹೈ ಇಂದ ಕೆಳಗಡೆ ಬಿದ್ದಿರೋದು. ಫ್ರಮ್ ಟಾಪ್ ಇಂದ ನಿಫ್ಟಿನ ನಿಮಗೆ ನೋಡಿ ಮೋರ್ ದೆನ್ ಎಲ್ಲಿವರೆಗೂ ನಿಫ್ಟಿನೂ ಎಷ್ಟೋ ಮೇಲ್ಗಡೆ ಹೋಗಿ ಮತ್ತೆ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅಲ್ಲಿಗೆ ಬಂದಿದೆ ಅದು. ಓಕೆ, ಸೊ ಇವು ಎಲ್ಲ ಇಂಡಿಕೇಶನ್ಸ್ ಇನ್ನೂ ಕರೆಕ್ಷನ್ ಪೆಂಡಿಂಗ್ ಇದೆ ಅಂತಾನೆ ಇಂಡಿಕೇಶನ್ ಕೊಟ್ಟಿರೋದು. ಸೊ ಆಮೇಲೆ ನಾಳೆಗೆ ವೀಕೆಂಡ್ ಇದೆ, ಆಮೇಲೆ ಎಲೆಕ್ಷನ್ ರಿಸಲ್ಟ್ ಇದೆ. ಸೊ ಯಾರು ಪೊಸಿಷನ್ಸ್ ನ ಹೆಚ್ಚಿಗೆ ಕ್ಯಾರಿ ಫಾರ್ವರ್ಡ್ ಮಾಡಲ್ಲ. ಸೊ ಅದಕ್ಕಾಗಿ ಎಲ್ಲರೂ ಇವತ್ತು ಪ್ರಾಫಿಟ್ ಬುಕ್ಕಿಂಗ್ ಮಾಡಿರ್ತಾರೆ. ಸೊ ನಾಳೆ ಯಾರು ಮೋಸ್ಟ್ ಪ್ರಾಬಬ್ಲಿ ಯಾರು ಹೆಚ್ಚಿಗೆ ಪಾರ್ಟಿಸಿಪೇಟ್ ಮಾಡಲ್ಲ, ತುಂಬಾ ವೋಲ್ಟೈಲ್ ಮಾರ್ಕೆಟ್ ಇರುತ್ತೆ. ಸೊ ಇಲ್ಲಿವರೆಗೂ ಇಲಿಟ್ ವೇವ್ ಪ್ರಕಾರ ಹೋದ್ರೆ ನಮ್ಮ ಮಾರ್ಕೆಟ್ ಇದು ಬ್ಯಾಂಕ್ ನಿಫ್ಟಿ ಇಲ್ಲಿವರೆಗೂ ಬರೋ ಚಾನ್ಸಸ್ ಇದೆ. ಓಕೆ, ಇದು ಶಾರ್ಟರ್ ಟೈಮ್ ಫ್ರೇಮ್ ಅಲ್ಲಿ 5 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ. ಓಕೆ, ನಾನು ಇದನ್ನ ಇಲ್ಲಿಂದನೇ ಬರಬಹುದು ಅಂತ ಮಾಡಿದ್ದೆ, ಬಟ್ ಇದು ಇಲ್ಲಿ ಎ ಫಾರ್ಮ್ ಆಯ್ತಿದು, ಆಮೇಲೆ ಇವತ್ತು ಬಿ ಫಾರ್ಮ್ ಆಯ್ತು, ಆಮೇಲೆ ನಾಳೆಗೆ ಸಿ ಫಾರ್ಮ್ ಆಗ್ಬಹುದು. ಓಕೆ, ಸೊ ಇದು ನಿಮಗೆ
ಬಿ ಇದು ನೋಡಿ, ಇದು 50% ಇಂದ ಮತ್ತೆ ರಿಟ್ರೆಸ್ ತಗೋತಾ ಇದೆ. ಅಂದ್ರೆ ಇದು ಎದು 50% ವರೆಗೂ, ಸಾರಿ ಬಿ ಇದೆ ಅಲ್ವಾ, ಇದು ಎ. ಸೊ ಸಿ ಫಾರ್ಮ್ ಸ್ಟಾರ್ಟ್ ಮಾಡ್ಬೇಕಾದ್ರೂ ಇದು ನಿಮಗೆ ಇಲ್ಲಿವರೆಗೂ ಒಂದು 50% ವರೆಗೂ ಬರುತ್ತೆ, ಮತ್ತೆ ಮತ್ತೆ ಮೇಲ್ಗಡೆ ಹೋಗುತ್ತೆ, ಮತ್ತೆ ಕೆಳಗಡೆ ಬರುತ್ತೆ, ಮತ್ತೆ ಮೇಲ್ಗಡೆ ಹೋಗುತ್ತೆ, ಮತ್ತೆ ಕೆಳಗಡೆ ಬರುತ್ತೆ. ಸೊ ನಿಮಗೆ ಸಿ 5 ಮೂವ್ಸ್ ಕೊಡುತ್ತೆ. ಇದರಲ್ಲಿ ನಿಮಗೆ ಆಲ್ರೆಡಿ 1 2 3 4 5 ಈ 5 ಮೂವ್ಸ್ ಆಗಿದೆ. ಓಕೆ, ಆಮೇಲೆ ಸಿ ಮತ್ತೊಂದು ಇಂಪಾರ್ಟೆಂಟ್, ನಾರ್ಮಲ್ ಸಿ ಏನಿರುತ್ತಲ್ವಾ, ಸೊ ನಿಮಗೆ ಅದು ಮಿನಿಮಮ್ ಟಾರ್ಗೆಟ್ ಇರೋದು 61%. ಓಕೆ, ಸೊ ಸೆಕೆಂಡ್ ಟಾರ್ಗೆಟ್ ಬಂದ್ಬಿಟ್ಟು 100%. ಸೊ ಇದು ಏನಿದೆ ಅಲ್ವಾ, ಸೊ ಇದು ಥರ್ಡ್ ಟಾರ್ಗೆಟ್. ಓಕೆ, ಸೊ ಈ ಸಿ ಯಾವುದೇ ಟಾರ್ಗೆಟ್ ಇಂದನೂ ರಿವರ್ಸ್ ಆಗ್ಬೋದು, ಇಲ್ಲಿಂದ ರಿವರ್ಸ್ ಆಗ್ಬೋದು, ಇಲ್ಲಿಂದ ರಿವರ್ಸ್ ಆಗ್ಬೋದು, ಇಲ್ಲಿಂದ ರಿವರ್ಸ್ ಆಗ್ಬೋದು. ಬಟ್ ಇಲ್ಲಿವರೆಗೂ ಯಾಕೆ ಬರುತ್ತೆ ಅಂತ ನಾನು ಹೇಳೋದಂದ್ರೆ 161% ವರೆಗೂ ಯಾಕೆ ಬರುತ್ತೆ ಅಂತಂದ್ರೆ, ಇದು ಇತರದ್ದು ಏನಿದೆ ಅಲ್ವಾ, ಇಲ್ಲಿಂದ ಇಲ್ಲಿಗೆ ಇದೆ ಅಲ್ವಾ, ಇದು 50 to 61% ವರೆಗೂ ಬರುತ್ತೆ. ಸೊ ಅದಕ್ಕಾಗಿ ಸೊ ಲೀಡಿಂಗ್ ಡಯಾಗ್ನಲ್ ಅಲ್ಲಿ ಇಲ್ಲಿವರೆಗೂ ವೇವ್ 4 ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಅದಕ್ಕಾಗಿ ನಾನು ಇದನ್ನ ಕನ್ಸಿಡರ್ ಮಾಡಿರೋದು. ಒಂದು ವೇಳೆ ಇದು ಎಕ್ಸ್ಟೆನ್ಷನ್ ವೇವ್ 3 ಎಕ್ಸ್ಟೆನ್ಷನ್ ಅಲ್ಲಿ ಇದ್ದಿದ್ದರೆ ಸೊ ನಿಮಗೆ 61%, ಆಮೇಲೆ 100% ವರೆಗೂ ಸಿ ವೇವ್ ಬರ್ತಾ ಇರುತ್ತೆ. ಓಕೆ, ಸೊ ಈಗ ನಾಳೆ ವೋಲ್ಟೈಲ್ ಇರೋದ್ರಿಂದ ಮಾರ್ಕೆಟ್ ಯಾವ ತರ ಬಿಹೇವ್ ಮಾಡುತ್ತೆ ಗೊತ್ತಿಲ್ಲ. ಓಕೆ, ಸೊ ಇದನ್ನೇ ಈಗ ನಾವು 1 hour ಟೈಮ್ ಫ್ರೇಮ್ ಅಲ್ಲಿ ನೋಡುವ. ಎಲ್ಲಿ ಸೊ ಇಲ್ಲಿನ ನೋಡಿ 0 to 2ಗೆ ಒಂದು ಟ್ರೆಂಡ್ ಲೈನ್ ಇದೆ. ಇದನ್ನೇ ಸೇಮ್ ಕಾಪಿ ಮಾಡಿ ಇಲ್ಲಿ ಮೇಲೆ ಇಟ್ಟಿದ್ದೀನಿ. ಸೊ ಎಲ್ಲಿವರೆಗೂ ಇದು ಈ ಒಳಗಡೆನೆ ಇರುತ್ತೋ ಇದು ವೇವ್ 3 ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ಇದು ಇಲ್ಲಿ ಟಚ್ ಮಾಡಿ ಕೆಳಗಡೆ ಬರ್ತಾ ಇದೆ ಈಗ. ಸೊ ಇದು ಕ್ರಾಸ್ ಆಗಿ ಕೆಳಗಡೆ ಬಂದ್ರೆ ವೇವ್ 4, ಅಲ್ಲ ಇದು ಟಚ್ ಆದ್ರೂ ವೇವ್ 4. ಓಕೆ, ಇಲ್ಲಿ ಟಚ್ ಆಗಿ ಮತ್ತೆ ಮೇಲ್ಗಡೆ ಹೋದ್ರೆ ವೇವ್ 5. ಸೊ ಇದು ಡಯಾಗನಲ್ ಫಾರ್ಮ್ ಮಾಡ್ತಾ ಇದೆ ಒಂದು ಚಾನಲ್ ಅಲ್ಲಿ. ವೇವ್ 3 ಮೂವ್ ಆಗ್ತಾ ಇದೆ. ಇದು ಯಾವ ತರ ಹೋಗುತ್ತೆ ನೋಡುವ ಈಗ. ಓಕೆ, ಇದು ವೇವ್ 3 ಮೂವ್ಮೆಂಟ್ ಇದೆ. ಸೊ ನಿಮಗೆ ವೇವ್ 3 ಎಕ್ಸ್ಟೆನ್ಷನ್ ಅಲ್ಲಿ ಇದೆ. ಸೊ ಇದು 3 ಎಕ್ಸ್ಟೆನ್ಷನ್ ಅಲ್ಲಿ ಇದೆ. ಓಕೆ, 1 2. ಸೊ ಈ 2ದು ಈ 3 ಎಕ್ಸ್ಟೆನ್ಷನ್ ಅಲ್ಲಿ ಇದೆ. ಇದು ಎಲ್ಲಿ ಮುಗಿಯುತ್ತೆ ಗೊತ್ತಿಲ್ಲ. ಓಕೆ, ಸೊ ನಾವು ಟ್ರೆಂಡ್ ಲೈನ್ ಹಾಕಿದರೆ 0. ಓಕೆ, ಸೊ 261% ಕನ್ಸಿಡರ್ ಮಾಡಿದ್ರು. 161 ಅಂತ ಆಲ್ರೆಡಿ ಬಂದಿದೆ ಈಗ. ಸೊ ಇದು ಎಕ್ಸ್ಟೆನ್ಷನ್ ಅಲ್ಲಿ ಇದೆ. ಇದು 361 461% ವರೆಗೂ ಬರ್ಬೋದು. ಬಟ್ ಟೈಮ್ ಬೀಯಿಂಗ್ ಇದು ಬೇಡ, ಇದು ವೇವ್ ಹಾಕೋ. ಇಲ್ಲಿಂದ ಈ ವೇವ್ ಕನ್ಸಿಡರ್ ಮಾಡಿದ್ರೆ ಲಾಂಗ್ ರನ್ ನಲ್ಲಿ ನಾವು 1 hour ಟೈಮ್ ಫ್ರೇಮ್ ಅಲ್ಲಿ ಇದ್ದೀವಿ, ದಯವಿಟ್ಟು ಅಬ್ಸರ್ವ್ ಮಾಡಿ. ಸೊ ಇದು ಇಲ್ಲಿವರೆಗೂ ಬರ್ಬೋದು, 161% ವರೆಗೂ ಬರ್ಬೋದು. ಸೊ ಬ್ಯಾಂಕ್ ನಿಫ್ಟಿ ಮಾತ್ರ ಎಕ್ಸ್ಟೆನ್ಷನ್ ಅಲ್ಲಿ ಇದೆ. ಓಕೆ, ಸೊ ಈ ವೇವ್ ಲಾರ್ಜರ್ ಟೈಮ್ ಫ್ರೇಮ್ ಅಲ್ಲಿ ಎಕ್ಸ್ಟೆನ್ಷನ್ ಅಲ್ಲಿ ಇದೆ. ಬ್ಯಾಂಕ್ ನಿಫ್ಟಿ ಮಾತ್ರ ತುಂಬಾ ಬುಲ್ಲಿಶ್, ತುಂಬಾ ಮಾರ್ಕೆಟ್ ತುಂಬಾ ಮೇಲ್ಗಡೆ ಹೋಗೋ ಚಾನ್ಸಸ್ ಇದೆ. ಯಾಕೆ ಅಂತಂದ್ರೆ ಬ್ಯಾಂಕಿಂಗ್ ಸೆಕ್ಟರ್ಗೆ ತುಂಬಾ ಪಾಸಿಟಿವ್ ನ್ಯೂಸ್ ಇದಾವೆ.
ಬ್ಯಾಂಕ್ ಮರ್ಜರ್ಸ್ ಅವೆಲ್ಲ ನ್ಯೂಸ್ ಇದೆ ಅಲ್ವಾ, ಓನ್ಲಿ 4 ನ್ಯಾಷನಲೈಸ್ಡ್ ಬ್ಯಾಂಕ್ಸ್, ಬಿಗ್ ಬ್ಯಾಂಕ್ಸ್ ಮಾಡೋ ನ್ಯೂಸ್ ಇದೆ. ಸೊ ಅವೆಲ್ಲಾನು ಕನ್ಸಿಡರ್ ಮಾಡಿದ್ರೆ ಸೊ ಇದು ಎಕ್ಸ್ಟೆನ್ಷನ್ ಅಲ್ಲಿ ಹೋಗೋ ಚಾನ್ಸಸ್ ಇದೆ. ಓಕೆ, ಸೊ ಇದು ಬ್ಯಾಂಕ್ ನಿಫ್ಟಿ ಬಗ್ಗೆ. ಸೊ ಲಾರ್ಜರ್ ವ್ಯೂಸ್ ನ ನೋಡ್ಕೊಂಡ್ರೆ ಬ್ಯಾಂಕ್ ನಿಫ್ಟಿ ಬುಲ್ಲಿಶ್ ಆಗಿ ಇದೆ. ಓಕೆ, ಸೊ ಸ್ಮಾಲರ್ ಟೈಮ್ ಫ್ರೇಮ್ ನೀವು ಲೈವ್ ಕೌಂಟಿಂಗ್ ಅಲ್ಲಿ ನೀವು ಕೌಂಟಿಂಗ್ ಮಾಡ್ಲಿಕ್ಕೆ ಪ್ರಾಕ್ಟೀಸ್ ಮಾಡಿ. ಸೊ ನಿಮಗೆ ಚೇಂಜಸ್ ಯಾವ ತರ ಮಾಡ್ಕೋಬೇಕು ಅನ್ನೋದು ನಿಮ್ಗೆ ಗೊತ್ತಾಗತ್ತೆ. ಓಕೆ, ಸೊ ಯಾರಾದ್ರೂ ವಿಡಿಯೋಸ್ ನ ನೋಡಿಲ್ಲ ಅಂತಂದ್ರೆ ಇಂಪಲ್ಸ್ ವರೆಗೂ ಆಲ್ಮೋಸ್ಟ್ ಆಲ್ ಎಲ್ಲ ಇಂಪಲ್ಸ್ ನಾನು ವಿಡಿಯೋಸ್ ನ ಮಾಡಿ ಹಾಕಿದ್ದೀನಿ. ಸೊ ನಿಮ್ಗೆ ಇಂಪಲ್ಸ್ ನ ಪ್ರಾಕ್ಟೀಸ್ ಮಾಡಿ. ಸೊ 1 to 17 ವಿಡಿಯೋಸ್ ಇದಾವೆ. ಆ ಇಂಪಲ್ಸ್ ನ ಎಲ್ಲ ನೋಡ್ಕೊಂಡು ಇದೇ ತರ ಮಾರ್ಕೆಟ್ ಅಲ್ಲಿ ಯಾವ್ದಾದ್ರು ಒಂದು ಬ್ಯಾಂಕ್ ನಿಫ್ಟಿ ಇಲ್ಲ ನಿಫ್ಟಿ ತಗೊಂಡು ಪ್ರಾಕ್ಟೀಸ್ ಮಾಡಿ, ಸ್ಟಾಕ್ಸ್ ನ ತಗೊಂಡು ಪ್ರಾಕ್ಟೀಸ್ ಮಾಡಿ. ಓಕೆ, ಆಮೇಲೆ ಲೈವ್ ಮಾರ್ಕೆಟ್ ಅಲ್ಲಿ 5 ಮಿನಿಟ್ಸ್ ಇಲ್ಲ 10 ಮಿನಿಟ್ಸ್ ಅಲ್ಲಿ ಕೌಂಟಿಂಗ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ. ಸೊ ನಿಮ್ದು ಕೌಂಟಿಂಗ್ ತುಂಬಾ ಇಂಪ್ರೂವ್ ಆಗುತ್ತೆ. ಓಕೆ, ಸೊ ಯಾರಾದ್ರೂ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ವಾಟ್ಸಪ್ ಚಾನೆಲ್ನು ಲಿಂಕ್ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ, ಅದನ್ನ ಕ್ಲಿಕ್ ಮಾಡಿ ಅದರಲ್ಲಿ ಜಾಯಿನ್ ಆಗಿ. ಸೊ ನಾನು ಯಾವ್ದಾದ್ರೆ ಒಂದು ಸ್ಟಾಕ್ಸ್ ಚಾರ್ಟ್ ನನಗೆ ಚೆನ್ನಾಗಿ ಅನ್ಸಿದ್ರೆ ಸೊ ಅದ್ರಲ್ಲಿ ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ. ಓಕೆ, ಸೊ ಅಲ್ಲಿವರೆಗೂ ವೇಟ್ ಮಾಡಿ. ಥ್ಯಾಂಕ್ ಯು.